ಸ್ನೇಹಿತರೆ, ಉತ್ತರ ಕೊರಿಯಾ ತನ್ನ ನಾಯಕರ ಬಗ್ಗೆಯ ಎಲ್ಲಾ ವಿಷಯಗಳನ್ನು ಬಹಳ ಕಠಿಣವಾಗಿ ರಹಸ್ಯವಾಗಿ ಕಾಪಾಡುವುದರ ಮೂಲಕ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಆದರೆ ಆ ದೇಶದ ಪಾಲಕ ಕುಟುಂಬವು ಎಷ್ಟು ವಿಲಾಸವಂತವಾದ ಭೋಗಭಾಗ್ಯಗಳಿಂದ ತುಂಬಿದ ಜೀವನವನ್ನು ನಡೆಸುತ್ತಿದೆ ಎಂಬುದನ್ನು ಪೂರ್ತಿಯಾಗಿ ಮರೆಮಾಡುವುದು ಅವರಿಗೆ ಎಂದೂ ಸಾಧ್ಯವಾಗಲಿಲ್ಲ. ಸಾಮಾನ್ಯ ಜನರು ಕಠಿಣ ನಿಯಮಗಳ ನಡುವೆ ದಿನನಿತ್ಯ ಬದುಕುತ್ತಾ ಆಹಾರ ಕೊರತೆಗಳೊಂದಿಗೆ ಎಷ್ಟೋ ಕಷ್ಟಗಳೊಂದಿಗೆ ಹೋರಾಡುತ್ತಿರುವಾಗ ಆ ದೇಶದ ಮೊದಲ ಮಹಿಳೆ ಮಾತ್ರ ಒಂದು ಪೂರ್ತಿಯಾಗಿ ಬೇರೆಯಾದ ಅತಿ ವಿಲಾಸವಂತವಾಗ ಸಂಪತ್ತಿನಿಂದ ತುಂಬಿದ ಪ್ರಪಂಚದಲ್ಲಿ ಜೀವನವನ್ನು ಗಡುಪುತ್ತಿರುವಂತೆ ಕಾಣುತ್ತದೆ. $160 ಮೌಲ್ಯದ ಸಾಮಾನ್ಯ ಹ್ಯಾಂಡ್ಬ್ಯಾಗ್ಗಳಿಂದ $1 ಮಿಲಿಯನ್ ಖರ್ಚು ಮಾಡಿ ನಿರ್ಮಿಸಲಾದ ಸಮುದ್ರ ತೀರದ ವಿಲಾಸ ಭವನಗಳವರೆಗೆ ಆಕೆಯ ಜೀವನ ಶೈಲಿ ಅಪಾರವಾದ ಧನ ಸಂಪತ್ತನ್ನು ಎಲ್ಲಾ ರೀತಿಯ ವಿಲಾಸಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇಂದು ನಾವು ಉತ್ತರ ಕೊರಿಯಾ ಮೊದಲ ಮಹಿಳೆ ಕಿಮ್ ಜಾಂಗ್ ಉನ್ನ ಪತ್ನಿ ರೀ ಸೋಲ್ ಜೂ ಇವರ ರಹಸ್ಯ ಜೀವನವನ್ನು, ಆಕೆಯ ಹಿಂದಿರುವ ಆಸಕ್ತಿಕರ ಮತ್ತು ಅದ್ಭುತವಾದ ವಿಷಯಗಳನ್ನು ವಿವರವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆದರೆ ಸ್ನೇಹಿತರೆ, ಅಸಲು ಟಾಪಿಕ್ಗೆ ಹೋಗೋ ಮುನ್ನ ನಿಮ್ಮ ಬೆಂಬಲವಾಗಿ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಮಾಡಿ ಸಾಕು. ಸ್ನೇಹಿತರೆ, ನಿಮಗೆ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕು. ಉತ್ತರ ಕೊರಿಯಾದಲ್ಲಿ ಹಿಂದೆ ನಾಯಕರ ಪತ್ನಿಯರನ್ನು ದಾದಾಪು ಎಂದು ಬಹಿರಂಗವಾಗಿ ತೋರಿಸುತ್ತಿರಲಿಲ್ಲ. ಅವರನ್ನು ಅಧಿಕಾರಿಕವಾಗಿ ಗುರುತಿಸುತ್ತಿರಲಿಲ್ಲ. ಆ ಮಹಿಳೆಯರು ಚರಿತ್ರೆಯ ಪುಟಗಳಿಂದ ಪೂರ್ತಿಯಾಗಿ ತುಡಿಚುವೇಯಲ್ಪಟ್ಟಂತೆ ಯಾರಿಗೂ ತಿಳಿಯದಂತೆ ಇರುತ್ತಿದ್ದರು. ಆದರೆ 2012ರ ಸಂವತ್ಸರದಲ್ಲಿ ಈ ಹಳೆಯ ಸಂಪ್ರದಾಯ ಪೂರ್ತಿಯಾಗಿ ಬದಲಾಯಿತು. ರೀ ಸೋಲ್ ಜೂ ಪ್ಯಾಂಗ್ಯಾಂಗ್ನಲ್ಲಿ ನಡೆದ ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ ಕಿಮ್ ಜಾಂಗ್ ಉನ್ನ ಪಕ್ಕದಲ್ಲಿ ನಿಂತು ಪ್ರಪಂಚದ ಮುಂದೆ ಕಾಣಿಸಿಕೊಂಡಳು. ಇದು ದಶಕಗಳು, ಎಷ್ಟೋ ತಲೆಮಾರುಗಳಿಂದ ಮುಂದುವರಿಯುತ್ತಿದ್ದ ಆ ಹಳೆಯ ಸಂಪ್ರದಾಯಕ್ಕೆ ಒಂದು ದೊಡ್ಡ ಎದುರುದೆಬ್ಬವಾಗಿ, ಒಂದು ದೊಡ್ಡ ಬದಲಾವಣೆಯಾಗಿ ಮಾರ್ಪಟ್ಟಿತು. ಆ ಸಮಯದಲ್ಲಿ ಉತ್ತರ ಕೊರಿಯಾ ರಾಜ್ಯಾಂಗವು ಆಕೆಯನ್ನು ಕಾಮ್ರೇಡ್ ರೀ ಸೋಲ್ ಜೂ ಎಂದು ಅಧಿಕಾರಿಕವಾಗಿ ಪ್ರಕಟಿಸಿತು. ಇಂಟೆಲಿಜೆನ್ಸ್ ಏಜೆನ್ಸಿಗಳು ಆಕೆಯ ಬಗ್ಗೆ ತಿಳಿದುಕೊಳ್ಳಲು ರಾತ್ರಿಪಗಲು ಪ್ರಯತ್ನಿಸಿದವು. ಆದರೆ ಆಕೆಯ ಅಸ್ತಿತ್ವ ಒಮ್ಮೆಗೆ ದೇಶದ ಪ್ರಚಾರ ಯಂತ್ರಾಂಗವನ್ನು ಬದಲಾಯಿಸಿತು. ಕಿಮ್ ಕುಟುಂಬ ಇನ್ನು ಮುಂದೆ ಒಂದು ಆಧುನಿಕ, ಸ್ಥಿರವಾದ ಚಿತ್ರವನ್ನು ಜನರ ಮುಂದೆ ಇಡಬೇಕು ಎಂದು ನಿರ್ಧರಿಸಿಕೊಂಡಿತು. ರೀ ಸೋಲ್ ಜೂ 1985ರಿಂದ 1989ರ ನಡುವಿನ ಕಾಲದಲ್ಲಿ ಉತ್ತರ ಕೊರಿಯಾ ತೂರ್ಪು ಭಾಗದಲ್ಲಿ ಜನಿಸಿದ್ದಾಳೆ ಎಂದು ತಿಳಿದುಬಂದಿದೆ. ಆಕೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರಲ್ಲ. ಆಕೆಯ ತಂದೆ ಒಬ್ಬ ಸೈನಿಕಾಧಿಕಾರಿ ಎಂದು ನಂಬಲಾಗಿದೆ. ಆಕೆ ಉನ್ನತ ಸ್ಥಾಯಿ ಸಂಗೀತ ಸಂಸ್ಥೆಗಳಲ್ಲಿ ಓದಿದ್ದಾಳೆ. ಅಷ್ಟೇ ಅಲ್ಲ, ಚೀನಾ ಮುಂತಾದ ವಿದೇಶಿ ದೇಶಗಳಿಗೂ ಹೋಗುವ ಅವಕಾಶ ಪಡೆದಿದ್ದಾಳೆ. ಇಂತಹ ವಿಷಯಗಳು ಸಾಮಾನ್ಯ ಉತ್ತರ ಕೊರಿಯಾ ಜನರಿಗೆ ಬಹಳ ಅಪರೂಪ, ದಾದಾಪು ಎಂದೂ ಲಭಿಸದ ವಿಷಯಗಳು. ಆಕೆ ಚಾಂಗ್ಜಿನ್ ನಗರದಲ್ಲಿ ಹುಟ್ಟಿದ್ದಾಳೆ. ತಂದೆ ಕೊರಿಯಾ ಪೀಪಲ್ಸ್ ಆರ್ಮಿ ಏರ್ಫೋರ್ಸ್ನಲ್ಲಿ ಉನ್ನತ ಸ್ಥಾಯಿ ಅಧಿಕಾರಿ. ತಾಯಿ ಗೈನಕಾಲಜಿ ವಾರ್ಡ್ ಹೆಡ್. ಆಕೆ ಪ್ಯಾಂಗ್ಯಾಂಗ್ನ ಘೀಮ್ಸಂಗ್ ಸೆಕೆಂಡರಿ ಮಿಡಲ್ ಸ್ಕೂಲ್ನಲ್ಲಿ ಓದಿ ಚೀನಾದಲ್ಲಿ ಸಂಗೀತ ವಿದ್ಯೆ ಅಭ್ಯಸಿಸಿದ್ದಾಳೆ. ಇದು ಉತ್ತರ ಕೊರಿಯಾದಲ್ಲಿ ಅತ್ಯಂತ ಅಪರೂಪದ ಅವಕಾಶ. ಆಕೆ ಜನಿಸಿದ ಕುಟುಂಬ ರಾಜಕೀಯ ಎಲೈಟ್ ವರ್ಗಕ್ಕೆ ಸೇರಿದ್ದುದರಿಂದ ಇದು ಆಕೆಯನ್ನು ಕಿಮ್ ಜಾಂಗ್ ಉನ್ನ ದೃಷ್ಟಿಗೆ ತೆಗೆದುಕೊಂಡು ಬರುವ ಮಾರ್ಗ ತೆರೆಯಿತು. ನಂತರ ಆಕೆ ಅಂತಾರಾಷ್ಟ್ರೀಯವಾಗಿ ಪ್ರದರ್ಶನಗಳನ್ನು ನೀಡುವ ಒಂದು ಪ್ರಮುಖ ಉತ್ತರ ಕೊರಿಯಾ ಸಂಗೀತ ಬೃಂದದಲ್ಲಿ ಸದಸ್ಯೆಯಾಗಿ ಸೇರಿದ್ದಾಳೆ. ಮತ್ತೊಂದು ಆಸಕ್ತಿಕರ ವಿಷಯವೇನೆಂದರೆ, 2005ರ ಸಂವತ್ಸರದಲ್ಲಿ ಏಷ್ಯಾ ಗೇಮ್ಸ್ ಸಂದರ್ಭದಲ್ಲಿ ಚಿಯರ್ ಲೀಡರ್ ಬೃಂದದ ಭಾಗವಾಗಿ ದಕ್ಷಿಣ ಕೊರಿಯಾಕ್ಕೂ ಹೋಗಿದ್ದಾಳೆ. ಅಂದು ಆಕೆ ಇನ್ನೂ ದೇಶದ ಮೊದಲ ಮಹಿಳೆಯಾಗಿರಲಿಲ್ಲ. ಸಾಮಾನ್ಯ ಸಂಗೀತಕಾರಿಣಿಯಾಗಿ ಮಾತ್ರ ಇದ್ದಳು. ಇಂಚಿಯಾನ್ನಲ್ಲಿ ನಡೆದ ಏಷ್ಯಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳಲ್ಲಿ 90 ಮಂದಿ ಚಿಯರ್ ಲೀಡರ್ಗಳ ಬೃಂದದಲ್ಲಿ ಆಕೆಯೂ ಇದ್ದಳು. ಅಲ್ಲಿ ಆಕೆ ನಾವು ಒಂದೇ ಎಂಬ ನಿನಾದಗಳನ್ನು ಮಾಡಿದ್ದರು. ಆ ಸಮಯದಲ್ಲಿ ಆಕೆ ದಕ್ಷಿಣ ಕೊರಿಯಾ ಉಪಾಧ್ಯಾಯರೊಂದಿಗೆ ನಾವು ತ್ವರಲೋ ಏಕೀಕೃತವಾಗಿ ತರಗತಿಗಳು ತೆಗೆದುಕೊಳ್ಳಬೇಕು ಎಂದು ಬಯಸುತ್ತಿದ್ದೇವೆ ಎಂದು ಹೇಳಿದಂತೆ ವರದಿಗಳು ಬಂದವು. ಉನ್ಹಾಸು ಆರ್ಕೆಸ್ಟ್ರಾದಲ್ಲಿ ಸೋಲೋಯಿಸ್ಟ್ನಾಗಿ ಪ್ರದರ್ಶನಗಳನ್ನು ನೀಡಿದ್ದಾಳೆ. ಇದು ಆಕೆಯನ್ನು ಕಿಮ್ ಜಾಂಗ್ ಉನ್ನ ದಿಷ್ಟಿಗೆ ತೆಗೆದುಕೊಂಡು ಬಂದ ಮಲುಪು. ಆ ಸಂಗೀತ ಪ್ರದರ್ಶನದಲ್ಲೇ ಅವರು ಒಟ್ಟಿಗೆ ಸಂಧಿಸಿದ್ದಾರೆ ಎಂದು ಕೆಲವು ವಿಶ್ಲೇಷಕರು ಹೇಳುತ್ತಾರೆ. ಆದರೆ ಕಿಮ್ ಜಾಂಗ್ ಉನ್ನನ್ನು ವಿವಾಹವಾದ ನಂತರ ಆಕೆ ತನ್ನ ಹಿಂದಿನ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಿದ್ದಾರೆ. ಆಕೆಯ ಸಂಗೀತ ಪ್ರದರ್ಶನಗಳು, ಹಳೆಯ ಫೋಟೋಗಳು, ರೆಕಾರ್ಡುಗಳೆಲ್ಲವನ್ನೂ ಅಧಿಕಾರಿಗಳು ತೆಗೆದುಹಾಕಿದ್ದಾರೆ. ಆಕೆಯನ್ನು ಕೇವಲ ನಾಯಕನ ಪತ್ನಿಯಾಗಿ ಮಾತ್ರ ತೋರಿಸಬೇಕು ಎಂದು ಆಕೆಯ ಗತವನ್ನು ಪೂರ್ತಿಯಾಗಿ ಮರೆತು ಹೋಗುವಂತೆ ಮಾಡಿದ್ದಾರೆ. ಅವರ ವಿವಾಹ ಸುಮಾರು 2009ರ ಸಂವತ್ಸರದಲ್ಲಿ ನಡೆದಿದೆ ಎಂದು ನಂಬಲಾಗಿದೆ. ಬಹಳ ಸಂವತ್ಸರಗಳ ಕಾಲ ಆಕೆಯ ಅಸ್ತಿತ್ವವನ್ನು ಜನರಿಂದ ಪೂರ್ತಿಯಾಗಿ ರಹಸ್ಯವಾಗಿ ಇಟ್ಟಿದ್ದರು. 2012ರಲ್ಲೇ ಮೊದಲ ಬಾರಿಗೆ ಅಧಿಕಾರಿಕವಾಗಿ ಪ್ರಪಂಚದ ಮುಂದಕ್ಕೆ ತೆಗೆದುಕೊಂಡು ಬಂದರು. ಅಂದು ಪ್ರಪಂಚಾದ್ಯಂತ ಇದ್ದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಆಕೆಯ ಬಗ್ಗೆ ತಿಳಿದುಕೊಳ್ಳಲು, ಆಕೆ ಯಾರೆಂದು ಗುರುತಿಸಲು ತೀವ್ರ ಪ್ರಯತ್ನ ಮಾಡಿದವು. ಆ ಸಮಯದಲ್ಲಿ
ಆಕೆ ಗರ್ಭವತಿಯಾಗಿ ಕಾಣಿಸಿಕೊಂಡಿದ್ದಳು. 2010ರಲ್ಲಿ ಮೊದಲ ಮಗು ಹುಟ್ಟಿದಂತೆ ವರದಿಗಳು ಬಂದವು. ನಂತರ 2013, 2017ರಲ್ಲಿ ಮತ್ತಷ್ಟು ಮಕ್ಕಳು. ಆದರೆ ಅವರ ಬಗ್ಗೆ ಎಂದೂ ಪೂರ್ತಿ ವಿವರಗಳನ್ನು ಬಹಿರಂಗಪಡಿಸಲಿಲ್ಲ. ಕಿಮ್ ಮತ್ತು ತನ್ನ ಪತ್ನಿಗೆ ಕನಿಷ್ಠ 3 ಮಕ್ಕಳಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಅವರ ಬಗ್ಗೆ ಜನರ ಮುಂದೆ ಹೆಚ್ಚು ವಿವರಗಳನ್ನು ಎಂದೂ ಬಹಿರಂಗಪಡಿಸಲಿಲ್ಲ. ಇತ್ತೀಚಿನ ಕಾಲದಲ್ಲಿ ಅವರ ಮಗಳು ಮಾತ್ರ ಬಹಿರಂಗವಾಗಿ ಕಾಣಿಸುತ್ತಿದ್ದಾಳೆ. ಆ ಮಗಳು ಕಿಮ್ ಜೂ ಎ. 2022ರಿಂದ ಆಕೆ ಬಹಿರಂಗವಾಗಿ ಕಾಣಿಸುತ್ತಿರುವುದು ಆರಂಭವಾಯಿತು. ಮಿಸೈಲ್ ಟೆಸ್ಟುಗಳು, ಪೇರೇಡುಗಳು, ಫ್ಯಾಕ್ಟರಿ ಓಪನಿಂಗ್ಗಳು, 2025ರಲ್ಲಿ ವಾನ್ಸಾನ್ ಕಲ್ಮಾ ತೀರಪು ರಿಸಾರ್ಟ್ ಉದ್ಘಾಟನೆ ಎಲ್ಲವೂ ಆಕೆಯೊಂದಿಗೆ. 2026ರಲ್ಲಿ ಮಗಳು ಕುಮ್ ಸುಸಾನ್ ಪ್ಯಾಲೇಸ್ ಆಫ್ ದ ಸನ್ಗೆ ಹೋಗಿ ಕುಟುಂಬ ಸಮಾಧಿ ಸಂದರ್ಶಿಸಿದ್ದಾಳೆ. ದಕ್ಷಿಣ ಕೊರಿಯಾ ಇಂಟೆಲಿಜೆನ್ಸ್ ಪ್ರಕಾರ ಆಕೆಯನ್ನು ವಾರಸುದಾರಿಯಾಗಿ ನೇಮಿಸುವ ದಶೆಗೆ ತಲುಪಿದ್ದಾರೆ. ಒಂದು ಕಡೆ ರೀ ಸೋಲ್ ಜೂ ಆಧುನಿಕವಾದ, ಸ್ಟೈಲಿಶ್, ಚಿರುನಗುವಿನೊಂದಿಗಿನ ಮೊದಲ ಮಹಿಳೆಯಾಗಿ ದೇಶವನ್ನು ಪ್ರಪಂಚದ ಮುಂದೆ ಅಂದವಾಗಿ, ಸಮರ್ಥವಾಗಿ ಪ್ರತಿನಿಧಿಸುತ್ತಾ ಕಾಣುತ್ತಾಳೆ. ಮತ್ತೊಂದು ಕಡೆ ಆಕೆಯ ಜೀವನ ಸಾಮಾನ್ಯ ಉತ್ತರ ಕೊರಿಯಾ ಜನರು ಎದುರಿಸುತ್ತಿರುವ ಕಠಿಣವಾದ, ಬಾಧಾಕಾರವಾದ, ಕಷ್ಟಕರವಾದ ವಾಸ್ತವಗಳೊಂದಿಗೆ ಪೂರ್ತಿ ವ್ಯತ್ಯಾಸವನ್ನು, ಪೂರ್ತಿ ವಿರುದ್ಧತೆಯನ್ನು ತೋರಿಸುತ್ತದೆ. 2018ರಲ್ಲಿ ಆಕೆಯನ್ನು ರೆಸ್ಪೆಕ್ಟೆಡ್ ಫಸ್ಟ್ ಲೇಡಿ ಎಂದು ಅಧಿಕಾರಿಕವಾಗಿ ಪ್ರಕಟಿಸಿದರು. ಇದು 1974ರ ನಂತರ ಮತ್ತೆ ಪುನರುದ್ಧರಿಸಲ್ಪಟ್ಟ ಟೈಟಲ್. ಆಕೆ ಧರಿಸುವ ಡಿಸೈನರ್ ಉಡುಪುಗಳು, ಹ್ಯಾಂಡ್ ಬ್ಯಾಗ್ಗಳು ದೇಶದಲ್ಲಿ ಫ್ಯಾಷನ್ ಟ್ರೆಂಡ್ ಅನ್ನು ಬದಲಾಯಿಸಿವೆ. ವರದಿಗಳ ಪ್ರಕಾರ ಆ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಜನರು ಪೋಷಕಾಹಾರ ಲೋಪದಿಂದ, ತೀವ್ರ ಆಕಲಿಯಿಂದ ಬಾಧೆ ಪಡುತ್ತಿದ್ದಾರೆ. ಸರಾಸರಿ ಅವರ ಆದಾಯಗಳು ಬಹಳ ಕಡಿಮೆ ಮಟ್ಟದಲ್ಲಿವೆ. ಆದರೂ ರೀ ಸೋಲ್ ಜೂ ತರಚು ವಿಲಾಸವಂತವಾದ ಹ್ಯಾಂಡ್ ಬ್ಯಾಗ್ಗಳು, ಖರೀದಿಸಿದ ಡಿಸೈನರ್ ಉಡುಪುಗಳನ್ನು ಧರಿಸಿ ಬಹಿರಂಗವಾಗಿ ಕಾಣುತ್ತಿರುತ್ತಾಳೆ. 2012ರಲ್ಲಿ ಆಕೆಯ ಕೈಯಲ್ಲಿ ಕಾಣಿಸಿದ ಒಂದು ಹ್ಯಾಂಡ್ ಬ್ಯಾಗ್ನ ಮೌಲ್ಯ ಸುಮಾರು $1,000 ಎಂದು ಅಂದಾಜು ಮಾಡಲಾಗಿತ್ತು. ಇದು ಬಹಳ ಮಂದಿ ಉತ್ತರ ಕೊರಿಯಾ ಜನರಿಗೆ ಒಂದು ಪೂರ್ತಿ ಸಂವತ್ಸರ ಕಷ್ಟಪಟ್ಟು ಸಂಪಾದಿಸುವ ವೇತನಕ್ಕೆ ಸಮಾನವಾದ ಮೊತ್ತ. ಗುಚ್ಚಿ ಮುಂತಾದ ಪ್ರಪಂಚ ಮಟ್ಟದ ಖರೀದಿ ಬ್ರ್ಯಾಂಡ್ ಉಡುಪುಗಳನ್ನು ಕೂಡ ಆಕೆ ಧರಿಸಿದ್ದನ್ನು ನೋಡಿದ್ದೇವೆ. 2025 ಜೂನ್ನಲ್ಲಿ ವಾನ್ಸಾನ್ ಕಲ್ಮಾ ರಿಸಾರ್ಟ್ ಉದ್ಘಾಟನೆ ವೇಳೆ ಆಕೆ ಗುಚ್ಚಿ ಜಿಜಿ ಮಾರ್ಮಾಂಟ್ ಹ್ಯಾಂಡ್ ಬ್ಯಾಗ್ ಹಿಡಿದು ಕಾಣಿಸಿಕೊಂಡಿದ್ದಳು. ಅದರ ಮೌಲ್ಯ $2,000ಗಿಂತ ಹೆಚ್ಚಿರುತ್ತದೆ. ದೇಶದಲ್ಲಿ ಸರಾಸರಿ ವೇತನ ನೆಲಕ್ಕೆ $4 ಮಾತ್ರ. ಅಂತಾರಾಷ್ಟ್ರೀಯ ಆಂಕ್ಷೆಗಳಿದ್ದರೂ ಇಂತಹ ವಿಲಾಸವಂತವಾದ ವಸ್ತುಗಳು ರಹಸ್ಯ ಮಾರ್ಗಗಳ ಮೂಲಕ, ಡಿಪ್ಲೊಮ್ಯಾಟ್ಗಳು ಅಥವಾ ಸ್ಮಗ್ಲಿಂಗ್ ನೆಟ್ವರ್ಕ್ಗಳ ಮೂಲಕ ಉತ್ತರ ಕೊರಿಯಾಕ್ಕೆ ತಲುಪುತ್ತಿವೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ, ಜನರ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಕಿಮ್ ಕುಟುಂಬವು ಎಷ್ಟೋ ವಿಲಾಸ ಭವನಗಳು, ಪ್ರೈವೇಟ್ ಯಾಟ್ಗಳು, ಅತಿ ಖರೀದಿ ವಾಹನಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಕಿಮ್ ಜಾಂಗ್ ಉನ್ನ ಸಂಪತ್ತು $1 ಬಿಲಿಯನ್ ಇರಬಹುದು ಎಂದು ಅಂದಾಜುಗಳಿವೆ. ಆದರೆ ಖಚಿತವಾದ ಸಂಖ್ಯೆಗಳು ಯಾರಿಗೂ ತಿಳಿಯವು. ರೀ ಸೋಲ್ ಜೂ ತನ್ನ ಉಡುಪುಗಳ ಸ್ಟೈಲ್ ಮೂಲಕ ಉತ್ತರ ಕೊರಿಯಾದಲ್ಲಿ ಫ್ಯಾಷನ್ ಟ್ರೆಂಡ್ ಅನ್ನು ಕೂಡ ಪೂರ್ತಿಯಾಗಿ ಬದಲಾಯಿಸಿದ್ದಾಳೆ. ಆಕೆ ಧರಿಸಿದ ಉಡುಪುಗಳನ್ನು ಸ್ಥಳೀಯ ಟೈಲರ್ಗಳು ಕಾಪಿ ಮಾಡಿ ಸ್ತ್ರೀಯರ ಮಧ್ಯೆ ಬಹಳ ಪ್ರಚಾರ ಪಡೆದವು. ಇದು ದೇಶದಲ್ಲಿ ಒಂದು ಚಿಕ್ಕ ಫ್ಯಾಷನ್ ಇಂಡಸ್ಟ್ರಿಯನ್ನು ಕೂಡ ಹುಟ್ಟುಹಾಕಿದೆ. ಆದರೆ ಆಕೆಯ ಜೀವನ ಎಪ್ಪದಿಕಪ್ಪುದು ರಹಸ್ಯಗಳಿಂದ ತುಂಬಿದೆ. ಆಕೆ ಬಹಿರಂಗವಾಗಿ ಕಾಣಿಸದಂತೆ ಅನೇಕ ಸಾರಿ ಅಕಸ್ಮಾತ್ತಾಗಿ ಅದೃಶ್ಯವಾಗಿದ್ದಾಳೆ. ಇದರಿಂದ ಆಕೆಯ ಆರೋಗ್ಯದ ಬಗ್ಗೆ, ರಾಜಕೀಯ ಸ್ಥಿತಿಯ ಬಗ್ಗೆ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಎಷ್ಟೋ ಊಹೆಗಳು, ಎಷ್ಟೋ ಚರ್ಚೆಗಳು ಬಂದಿವೆ. ಆದರೆ ಸರ್ಕಾರ ಎಂದೂ ಸ್ಪಷ್ಟವಾದ, ಸರಿಯಾದ ಉತ್ತರಗಳನ್ನು ನೀಡುವುದಿಲ್ಲ. 2012ರಲ್ಲಿ 50 ದಿನಗಳು, 2016ರಲ್ಲಿ 9 ತಿಂಗಳು, 2024, 2025ರಲ್ಲಿ 17-18 ತಿಂಗಳು ಅದೃಶ್ಯವಾಗಿದ್ದಾಳೆ. ಪ್ರತಿ ಅದೃಶ್ಯದ ನಂತರ ಆಕೆ ಮತ್ತೆ ಕಾಣಿಸಿಕೊಂಡಾಗ ದೇಶದ ಪ್ರಚಾರ ಮತ್ತಷ್ಟು ಬಲವಾಗಿ ಮಾರ್ಪಟ್ಟಿದೆ. ಇತ್ತೀಚಿನ ಕಾಲದಲ್ಲಿ ದೃಷ್ಟಿ ಪೂರ್ತಿಯಾಗಿ ಆಕೆಯ ಮಗಳ ಕಡೆಗೆ ತಿರುಗಿದೆ. ಆ ಮಗಳು ಬಹಿರಂಗ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದ್ದಾಳೆ ಎಂದು ವಿಶ್ಲೇಷಕರು ಆಕೆಯನ್ನು ಭವಿಷ್ಯದ ನಾಯಕತ್ವ ಬಾಧ್ಯತೆಗಳಿಗೆ, ಮುಂದಿನ ಕಾಲದ ನಾಯಕತ್ವಕ್ಕೆ ಸಿದ್ಧಪಡಿಸುತ್ತಿದ್ದಾರೆ ಎಂದು ಭಾವಿಸುತ್ತಿದ್ದಾರೆ. ಮಗಳು ಮುಂದಕ್ಕೆ ಬರುತ್ತಿದ್ದಂತೆ ರೀ ಸೋಲ್ ಜೂ ಬಹಿರಂಗ ಜೀವನದಿಂದ ಕ್ರಮೇಣ ಹಿಂದಕ್ಕೆ ಬರುತ್ತಿರುವಂತೆ, ಕಂತವರಕ್ಕೆ ತಪ್ಪುಕೊಳ್ಳುತ್ತಿರುವಂತೆ ಕಾಣುತ್ತಿದೆ. 2025 ಜೂನ್ನಲ್ಲಿ ಆಕೆ ಮತ್ತೆ ಕಾಣಿಸಿಕೊಂಡಾಗ ಮಗಳೊಂದಿಗಿದ್ದಳು. ಇದು ಕುಟುಂಬ ಸ್ಥಿರತೆಯನ್ನು ತೋರಿಸುವ ಉದ್ದೇಶಪೂರ್ವಕ ಕ್ರಿಯೆ. ಕೊನೆಯಲ್ಲಿ ಹೇಳಬೇಕೆಂದರೆ, ರೀ ಸೋಲ್ ಜೂ ಕಥೆ ಕೇವಲ ವಿಲಾಸವಂತವಾದ ಜೀವನದ ಬಗ್ಗೆ ಮಾತ್ರವಲ್ಲ, ಅದು ಒಂದು ತೀವ್ರವಾದ ವ್ಯತ್ಯಾಸದ ಬಗ್ಗೆ, ಒಂದು ದೊಡ್ಡ ವಿರುದ್ಧತೆಯ ಬಗ್ಗೆ. ಒಂದು ಕಡೆ ಅಪಾರ ಸಂಪತ್ತು, ಮತ್ತೊಂದು ಕಡೆ ತೀವ್ರ ಬಡತನ. ಒಂದು ಕಡೆ ಬಹಿರಂಗವಾಗಿ ಕಾಣಿಸುವುದು, ಮತ್ತೊಂದು ಕಡೆ ಲೋತಾದ ರಹಸ್ಯ. ಒಂದು ಕಡೆ ಅಪಾರ ಅಧಿಕಾರ, ಮತ್ತೊಂದು ಕಡೆ ಪೂರ್ತಿ ನಿಶ್ಶಬ್ದ.
ಆಧುನಿಕ ಚರಿತ್ರೆಯಲ್ಲಿ ಆಕೆ ಅತ್ಯಂತ ರಹಸ್ಯಮಯವಾದ ಅತ್ಯಂತ ಆಸಕ್ತಿಕರವಾದ ಮೊದಲ ಮಹಿಳೆಯರಲ್ಲಿ ಒಬ್ಬಳಾಗಿ ನಿಲ್ಲುತ್ತಾಳೆ. ಆಕೆಯ ಕಥೆ ಇನ್ನೂ ಮುಂದುವರಿಯುತ್ತಿದೆ. ಮುಂದೆ ಏನು ನಡೆಯುತ್ತದೆ ಎಂದು ಯಾರಿಗೂ ತಿಳಿಯದು. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ: ಉತ್ತರ ಕೊರಿಯಾ ರಹಸ್ಯಗಳು ಎಂದಿಗೂ ಅಂತ್ಯವಾಗುವುದಿಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು? ವಿಡಿಯೋ ನಚ್ಚಿದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕನಿರುವ ಗಂಟೆ ಸಂಕೇತವನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ.